ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಇಂದು ತುಂಬ ಒಳ್ಳೆಯ ದಿನವನ್ನೇ ಆಚರಣೆ ಮಾಡಿದೆಯಾ. ಹಾಗೆಯೇ ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನ ಸಂಕ್ರಮಣ ಹುಣ್ಣಿಮೆ ಅಂದರೆ ಬಂದ ಹುಣ್ಣಿಮೆ. ಈ ದಿನದಲ್ಲಿ ಒಂದೇ ಒಂದು ನಿಂಬೆಹಣ್ಣಿನಿಂದ ಶತ್ರುಗಳ ದಮನ ಮಾಡಬಹುದು. ಇರಲಿ, ದೃಷ್ಟಿ ನಿವಾಳಿಸಿಕೊ. ಎಲ್ಲ ಮನೆಯಲ್ಲಿ 3 ದಿನ ಎಳ್ಳಿನ ದೀಪವನ್ನು ಹಚ್ಚಿ ಆರತಿ ಮಾಡಿರಿ ದೇವರಿಗೆ. ಇದರಿಂದ ಮಕರ ಸಂಕ್ರಾಂತಿಯ ಶುಭಾರಂಭವಾಗುತ್ತದೆ. ಎಳ್ಳಿನ ದೀಪದ ಜೊತೆಗೆ ಮಂಗಳವಾರ ದಿನ ಎಳ್ಳಿನ ಸ್ನಾನ, ಹಾಗೆಯೇ ಸ್ವಲ್ಪ ಊಟದಲ್ಲಿ ಎಳ್ಳನ್ನು ಬಳಸಬೇಕು. ಎಳ್ಳಿನ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಅಥವಾ ನಿಮಗೆ ಯಾವ ರೀತಿ ಅನುಕೂಲವಾಗುತ್ತದೋ ಹಾಗೆ ಎಳ್ಳನ್ನು ಬಳಸಿ ಅಡುಗೆ ಮಾಡಿ. ಆದರೆ ಒಂದು ಮಾತು, ಮಂಗಳವಾರ ಅಥವಾ ಬುಧವಾರ ದಿನ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡಿ ನೈವೇದ್ಯ ಮಾಡೋಕ್ಕಂತ ನಿನಗೆ ಅದೃಷ್ಟವೇ ಕುಲಾಯಿಸುತ್ತದೆ. ಚಿಂತೆ ಮಾಡಬೇಡ. ಈ ಸಂಕ್ರಮಣ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡು. ಅಷ್ಟೇ ಅಲ್ಲ, ದಾನವನ್ನು ಕೊಡು. ಸ್ವಲ್ಪ ಸಾಸಿವೆ ಎಣ್ಣೆ ಹಾಗೂ ಒಂದು 50 ಗ್ರಾಮಿನಷ್ಟು ಕಪ್ಪು ಎಳ್ಳು ಎರಡನ್ನು ಯಾವುದಾದ್ರೂ ಬ್ರಾಹ್ಮಣರಿಗೆ 11 ರೂಪಾಯಿ 2 ಎಲೆ ಅಡಿಕೆ ಇಟ್ಟು ದಾನ ಕೊಟ್ಟುಬಿಡು. ಇದೇ ದಿನವೇ ದಾನ ಕೊಡಬೇಕು. ಅಷ್ಟೇ ಅಲ್ಲ, ಈ ವರ್ಷದ ಮೊದಲ ಹಬ್ಬ ಮನಸಾರೆ ನಿನಗೆ ಯಾವ ರೀತಿ ಅನುಕೂಲವಾಗುತ್ತದೋ ಆ ರೀತಿ ಆಚರಣೆ ಮಾಡೋಕ್ಕಂದ. ಇದರಲ್ಲಿ ಯಾವುದೇ ರೀತಿ ದೋಷವಿಲ್ಲ. ಆದರೆ ಒಂದು ಮಾತು, ಪ್ರಾರಂಭ ಚೆನ್ನಾಗಿದ್ದರೆ ಇಡೀ ವರ್ಷವು ತುಂಬ ಅದ್ಭುತವಾಗಿರುತ್ತದೆ. ಮಾಡಿ ನೋಡು. ಹಬ್ಬವನ್ನು ಮನಸಾರೆ ಮಾಡು. ಇಡೀ ಕುಟುಂಬದವರು ಸೇರಿಕೊಂಡು ಊಟ ಮಾಡುವಂಥ ಪ್ರಯತ್ನ ಮಾಡಿ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಹಾಗೆಯೇ ಈ ಸಂಕ್ರಮಣದಲ್ಲಿ ಯಾರಿಗೆ ಪಿಂಡ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಇರ್ತದೋ ಮಾಡಿದರೆ ತುಂಬ ಫಲದಾಯಕ, ಅಂದರೆ ಅವರಿಗೆ ಮುಕ್ತಿ ಸಿಗುತ್ತದೆ ಅಂತ ಅರ್ಥ. ಚಿಂತೆ ಮಾಡಬೇಡ. ಯಾವುದಾದ್ರೂ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡು. ಆಗಲಿಲ್ವಾ, ಮನೆಯಲ್ಲೇ ಎಳ್ಳನ್ನು ಬಳಸಿ, ಅಂದರೆ ಬಿಸಿನೀರಿಗೆ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಅಭ್ಯಂಜನ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಅಭ್ಯಂಜನ ಸ್ನಾನವಾದ ಮೇಲೆ 11 ಸರ್ತಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ತಾಮ್ರದ ತೆಂಬಿಗೆ ಅಥವಾ ತಾಮ್ರದ ಕಪ್ಪಿನಲ್ಲಿ ಹಿಡಿದು ತುಳಸಿ ಗಿಡಕ್ಕಾದರೂ ಹಾಕಿ, ಕೆಳಗಡೆ ಯಾವುದಾದ್ರೂ ಪಾಟ್ ಇದ್ರೂ ಹಾಕಿ ಸೂರ್ಯನನ್ನು ನೋಡುತ್ತಾ ಮಾಡಿದರೆ ಅದ್ಭುತವಾದ ಫಲಗಳು ಸಿಗುತ್ತವೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಲ್ಲವೂ ನಿರಂಬಳವಾಗಿ ಮುಂದಿನ ದಾರಿ, ಅಂದರೆ ಅಭಿವೃದ್ಧಿ ದಾರಿ ನಮಗೆ ಸರಳವಾಗಿ ಸಿಗುತ್ತದೆ. ಮಾಡಿಕೊಂಡ್ರೆ ಅಷ್ಟೇ ಅದ್ಭುತವಾದ ಫಲಗಳು. ಹಾಗೆಯೇ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾಯಿದೆ ಕಂದ. ಮಾಡು. ಸ್ವಲ್ಪ ದಾನ ಧರ್ಮ ಮಾಡು, ಧರ್ಮ ಕಾರ್ಯ ಮಾಡು, ಎಲ್ಲ ಒಳ್ಳೆಯದಾಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತು, ನೀನು ಬ್ಯಾಂಕಿನ ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗಬೇಕೆಂದು ಯೋಚನೆ ಮಾಡಿದ್ದೀಯ. ಅಲ್ಲಿ ಇರುವವರು ನಿನಗೆ ಸರಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಬೇರೆ ಕೆಲಸವನ್ನು ನೋಡಿಕೊಂಡು ಆಮೇಲೆ ಈ ಇದ್ದಂಥ ಕೆಲಸವನ್ನು ಬಿಡಬೇಕು ಕಂದ. ಅರ್ಥ ಆಯ್ತಲ್ಲ ನಾ ಏನು ಹೇಳ್ತಾ ಇದ್ದೇನೆ ಅಂತ? ಹಾಂ, ಇದನ್ನು ಪಾಲನೆ ಮಾಡು. ಅತ್ಯಂತ ಶುಭ ದಿನಗಳು ಮುಂದಿನ ದಿನಗಳಲ್ಲಿ ಕಾಯ್ತಾ ಇವೆ. ಅಷ್ಟೇ ಅಲ್ಲ, ಸಂಕ್ರಮಣದಿಂದ ಒಂದು ಸಂಕಲ್ಪ ಮಾಡಿಕೊ. ಇನ್ನು 3 ತಿಂಗಳಲ್ಲಿ ನನ್ನ ಕೆಲಸ ಸಿಗಲೇಬೇಕು, ಜೊತೆಗೆ ಮಾಡುವಂಥ ಕೆಲಸ ಉನ್ನತವಾದ ಸ್ಥಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲೇಬೇಕು ಅಂತ ನೀ ಸಂಕಲ್ಪ ಮಾಡಿದ ದಿನದಿಂದಲೇ ನಾನು ನಿನ್ನ ಸಾಥ್ ಕೊಡುತ್ತೇನೆ. ಚಿಂತೆ ಮಾಡಬೇಡ. ಹಾಗೆಯೇ ನಿನ್ನ ವೈಯಕ್ತಿಕ ವಿಚಾರವನ್ನು ಎಲ್ಲಿಗೆ ನಿಂದ್ರಿಸಿದೆಯೋ ಅಲ್ಲೇ ನಿಂತು ಬಿಟ್ಟಿದ್ದೆ. ಪ್ರಾರಂಭಿಸು. ನಾನಿದ್ದೇನೆ. ಹೌದು, ಸ್ವಲ್ಪ ಈಗ ಕಷ್ಟ ಇದೆ, ಆದರೆ ಮುಂದಿನ ದಿನಗಳು ಒಳ್ಳೆ ಫಲಗಳನ್ನೇ ನೋಡುತ್ತೀಯ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ನಾನಿದ್ದೇನೆ. ಸಾಲಗಳು ಸ್ವಲ್ಪವೇ ಹರಿತವೆ. ಸಾಲಗಳ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆಂದರೆ ದುಡಿಮೆ ನಿಂದು ಚೆನ್ನಾಗಿದ್ದಾಗಲೇ ಸಾಲಗಳನ್ನು ಬಗೆಹರಿಸಿಕೊಂಡು ಬಿಡು. ಹಾಗೆಯೇ ಕೈಯಲ್ಲಿ ಹಣಕಾಸು ಇದ್ದಾಗಲೇ ನಿನಗೆ ಮುಖ್ಯವಾದ ವಸ್ತುಗಳು ಏನು ಬೇಕು ಅದನ್ನು ತೆಗೆದುಕೊಂಡು ಬಾ.
ಎಲ್ಲ ಒಳ್ಳೆಯದಾಗ್ತಾ ಇದೆ. ನಾಳೆ ಅತ್ಯಂತ ಶುಭ ವಾರ್ತೆ ಇದೆ. ಸಂಜೆ ಹೊತ್ತಿಗೆ ನಿನಗೆ ಶುಭ ವಾರ್ತೆ ಸಿಗುತ್ತೆ.